Jai Shri Gurudev. Good morning students. Today we start the new chapter, Unit 6, Natural Phenomena, Light, Shadows and Reflection. The minute we open our eye, we need our surrounding. We see a variety of objects of different color, shapes and size. When we not able to see things around us, ನಾವು ಯಾವಾಗ ನಮ್ಮ ಸುತ್ತಮುತ್ತಲಿನ ವಸ್ತುಗಳನ್ನು ನೋಡೋಕ್ಕಾಗಲ್ಲ, ಯಾವಾಗ ಅಂದರೆ ಇಟ್ ಈಸ್ ವೆನ್ ಅವರ್ ಐಸ್ ಆರ್ ಕ್ಲೋಸ್ಡ್, ಅಂದರೆ ನಮ್ಮ ಕಣ್ಣು ಮುಚ್ಚಿದಾಗ ನಾವು ನಮ್ಮ ಸರೌಂಡಿಂಗಲ್ಲಿರೋ ವಸ್ತುಗಳನ್ನ ನೋಡೋಕ್ಕಾಗಲ್ಲ. ಆರ್ ವೆನ್ ಇಟ್ ಈಸ್ ಡಾರ್ಕ್, ಡಾರ್ಕ್ ಅಂದರೆ ಕತ್ಲೆ ಇದ್ದಾಗ, ಲೈಟ್ ಇಲ್ದೇ ಇದ್ದಾಗ ನಾವು ನಮ್ಮ ಸರೌಂಡಿಂಗ್ಸ್ನ ನೋಡೋಕ್ಕೆ ಆಗೋದಿಲ್ಲ. ಅಟ್ ದಿಸ್ ಟೈಮ್ ವಾಟ್ ಡೂ ಯು ಥಿಂಕ್ ಈಸ್ ಪ್ರಿವೆಂಟಿಂಗ್ ಅಸ್ ಫ್ರಮ್ ಸೀಯಿಂಗ್ ಆಬ್ಜೆಕ್ಟ್ ಅರೌಂಡ್ ಅಸ್? ಅಂದರೆ ನಾವು ಇದನ್ನೇ ಈ ಥರ ನಮಗೆ ಯಾವುದೇ ವಸ್ತುಗಳು ಕಾಣಿಸ್ತಿಲ್ಲ ಅಂದರೆ ಯಾವ ಥಿಂಗ್ ನಮಗೆ ಅದು ನೋಡೋಕ್ಕೆ ಸಾಧ್ಯ ಆಗದೇ ಇರೋ ಥರ ಮಾಡ್ತಿರೋದು, ಪ್ರಿವೆಂಟ್ ಮಾಡ್ತಿರೋದು ಯಾವ ಥಿಂಗ್, ಯಾವ ವಸ್ತು ಅಂತ. ಈಸ್ ದೇರ್ ಸಮಥಿಂಗ್ ಮಿಸ್ಸಿಂಗ್, ಅಂದರೆ ಏನಾರ ಮಿಸ್ ಆಗಿದೆಯಾ ಇಲ್ಲಿ? ಇಟ್ ಈಸ್ ಅಬ್ಸರ್ವ್ ಆಫ್ ಲೈಟ್, ಇಟ್ ಈಸ್ ದ ಆಬ್ಸೆನ್ಸ್ ಆಫ್ ಲೈಟ್, ಅಂದರೆ ಲೈಟ್ ಆಬ್ಸೆನ್ಸ್ ಇದ್ದರೆ ನಮಗೆ ಯಾವುದೇ ವಸ್ತುಗಳು ಕಾಣೋದಿಲ್ಲ ಅಲ್ವಾ? ನೀವೊಂದು ಡಾರ್ಕ್ ರೂಮಲ್ಲಿದ್ದರೆ ನಿಮ್ಗೆ ಏನಾರ ಕಾಣುತ್ತಾ? ಕಾಣೋದಿಲ್ಲ. ಅದೇ ನೀವು ಲೈಟ್ ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ನಿಮ್ಮ ಸುತ್ತಮುತ್ತ ಇರೋ ವಸ್ತುಗಳು ಕಾಣುತ್ತೆ. ಲೈಟ್ ಈಸ್ ಸಮಥಿಂಗ್ ದಟ್ ಎನೇಬಲ್ ಅಸ್ ಟು ಸಿ ದ ಥಿಂಗ್ಸ್ ಅರೌಂಡ್ ಅಸ್, ಅಂದರೆ ಲೈಟ್ ಈಸ್ ಅ ಎಸೆನ್ಷಿಯಲ್ ಥಿಂಗ್ ಟು ಸಿ ದ ಸರೌಂಡಿಂಗ್ ಆಫ್ ಯುವರ್ಸ್. ಓಕೆ, ವಿ cannot see anything if there is no light. Objects that give out light are called luminous object. ಅಂದರೆ ಆಬ್ಜೆಕ್ಟು ನಿಮಗೆ ಲೈಟ್ ಕೊಡುತ್ತಲ್ಲ ಅಂತ ಆಬ್ಜೆಕ್ಟ್ಗಳನ್ನ ಏನಂತ ಕರಿತೀವಿ? ಲ್ಯೂಮಿನಸ್ ಆಬ್ಜೆಕ್ಟ್. ಐ ವಿಲ್ ರಿಪೀಟ್ ಒನ್ ಮೋರ್ ಟೈಮ್. ಆಬ್ಜೆಕ್ಟ್ ದಟ್ ಗಿವ್ ಔಟ್ ಲೈಟ್, ಅಂದರೆ ನಿಮಗೆ ಲೈಟನ್ನು ಕೊಡೋ ಅಂಥ ವಸ್ತುಗಳನ್ನ ಲೂಮಿನಸ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಆಬ್ಜೆಕ್ಟ್ ದಟ್ ಡಸ್ ನಾಟ್ give out light are called non-luminous object. ಏನಂತ ಕರಿತೀವಿ? non-luminous object is a object that does not give out light, ಅಂದರೆ ನಿಮಗೆ ಲೈಟನ್ನು ಕೊಡದೇ ಇರೋಂಥ ವಸ್ತುಗಳನ್ನ non-luminous light ಅಂತ ಕರಿತೀವಿ. ಅಬ್ಸರ್ವ್ ದ ಪಿಕ್ಚರ್ ಗಿವನ್ ಬಿಲೋ, ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಆಬ್ಜೆಕ್ಟ್ಸ್ ಆರ್ ಲ್ಯೂಮಿನಸ್ ಆರ್ ನಾನ್-ಲ್ಯೂಮಿನಸ್. ಅಂದರೆ ಇಲ್ಲಿ ಕೊಟ್ಟಿರೋ ಪಿಕ್ಚರ್ಸಲ್ಲಿ ಯಾವುದು ಲ್ಯೂಮಿನಸ್ ಮತ್ತು ನಾನ್-ಲ್ಯೂಮಿನಸ್ ಅಂತ ಹೇಳಬೇಕು ನೀವು. Torch is given the light, right? This is luminous object. Next, luminous object. Next, this one, book. Book ಇಂದ ನಿಮಗೆ ಅದರ ಲೈಟ್ ಬರ್ತಾ ಇದೆಯಾ? ಇಲ್ಲ. This is a non-luminous object. Book non-luminous object. Candle it's a luminous object because there is a fire, no? It will give the light. That's why it's a luminous object. Next, this one is a computer monitor, right? When it's on, it is a luminous object. ಈಗ ಆನ್ ಆಗಿದೆ, ಅದಕ್ಕೆ ಇದು ಲೂಮಿನಸ್ ಆಬ್ಜೆಕ್ಟ್. ಇದರಲ್ಲಿ ನಮಗೆ ಏನು ಸಿಗ್ತಿದೆ? ಲೈಟ್ ಸಿಗ್ತಾ ಇದೆ, ಅದಕ್ಕೆ ಇದು ಲೂಮಿನಸ್ ಆಬ್ಜೆಕ್ಟ್. ಇದು ಟರ್ನ್ ಆಫ್ ಆಗಿದ್ದಾಗ ಇದು ನಾನ್ ಲೂಮಿನಸ್ ಆಬ್ಜೆಕ್ಟ್ ಆಗುತ್ತೆ. ಇದು ಅಷ್ಟೇ, ಟಾರ್ಚ್ ಅಷ್ಟೇ, ಆನ್ ಆಗಿದ್ದಾಗ ಮಾತ್ರ ನಮಗೆ ಲೂಮಿನಸ್, ಆಫ್ ಆಗಿದ್ದಾಗ ನಾನ್ ಲೂಮಿನಸ್. ಓಕೆ, ನೆಕ್ಸ್ಟ್ ಟಿ ಶರ್ಟ್ ಆಲ್ಸೋ ಇಟ್ಸ್ ನಾಟ್ ಗಿವ್ ದ ಲೈಟ್ ಫಾರ್ ಅಸ್. Next, this one also non-luminous object. Next, tube light it will give the light, right? That's why this is also luminous object. Next, I think you understand this luminous and non-luminous object, right? Next page, sources of light. What is means by sources of light? ಸೋರ್ಸಸ್ ಆಫ್ ಲೈಟ್ ಅಂದರೆ ನಿಮಗೆ ಯಾವುದರಿಂದ ಲೈಟ್ ಬರುತ್ತೆ ಅಂತ. ಈಗ ನ್ಯಾಚುರಲ್ ವೇ ಆಫ್ ಲೈಟ್ಸ್ ಯಾವುದ್ಯಾವ್ದಿರುತ್ತೆ? ನಿಮಗೆ ಸನ್ನು ನ್ಯಾಚುರಲ್ ಆಗಿ ನಿಮಗೆ ಲೈಟ್ ಕೊಡುವಂಥದ್ದು ಸೋರ್ಸಸ್ ಆಫ್ ಲೈಟ್. ಎನಿ ಆಬ್ಜೆಕ್ಟ್ ದಟ್ ಗಿವ್ಸ್ ಔಟ್ ಲೈಟ್ ಈಸ್ ಕಾಲ್ಡ್ ಸೋರ್ಸಸ್ ಆಫ್ ಲೈಟ್. ನಮಗೆ ಯಾವುದು ಲೈಟ್ ಕೊಡುತ್ತೋ ಆ ಆಬ್ಜೆಕ್ಟನ್ನು ಏನಂತ ಕರಿತೀವಿ? ಸೋರ್ಸಸ್ ಆಫ್ ಆಬ್ಜೆಕ್ಟ್ ಅಂತೀವಿ. ಲ್ಯೂಮಿನಸ್ ಆಬ್ಜೆಕ್ಟ್ ಆರ್ ಆಲ್ಸೋ ಕಾಲ್ಡ್ ಸೋರ್ಸಸ್ ಆಫ್ ಆಬ್ಜೆಕ್ಟ್. ಲ್ಯೂಮಿನಸ್ ಆಬ್ಜೆಕ್ಟ್ಸ್ ಅಂತಿರುತ್ತಲ್ಲ, ಅದು ಕೂಡ ನಮಗೆ ಸೋರ್ಸಸ್ ಆಫ್ ಆಬ್ಜೆಕ್ಟ್ಸ್ ಆಗುತ್ತೆ. ಯಾವುದ್ಯಾವುದು ಹೇಳಿದ್ವಿ ಹೇಳಿ? ಕ್ಯಾಂಡಲ್ಲು, ಆಮೇಲೆ ಟ್ಯೂಬ್ ಲೈಟು, ಟಾರ್ಚ್, ನೆಕ್ಸ್ಟ್ ಕಂಪ್ಯೂಟರ್ ಮಾನಿಟರು. ದೀಸ್ ಆರ್ ಆಲ್ ಲ್ಯೂಮಿನಸ್ ಆಬ್ಜೆಕ್ಟ್ ದಟ್ ಈಸ್ ಆಲ್ಸೋ ಕಾಲ್ಡ್ ಸೋರ್ಸಸ್ ಆಫ್ ಲೈಟ್. Source of light can be natural or artificial.
ಬ್ರಾಕೆಟಲ್ಲಿ ಏನಿದೆ ಮ್ಯಾನ್ ಮೇಡ್. ಆರ್ಟಿಫಿಷಿಯಲ್ ಅಂದರೆ ಯಾವ್ದಾದ್ರು ಬರುತ್ತೆ, ಈ ಬಲ್ಬು, ಟಾರ್ಚು ಮತ್ತು ಟ್ಯೂಬ್ ಲೈಟು, ಅದೆಲ್ಲ ಏನಾಗುತ್ತೆ ಆರ್ಟಿಫಿಷಿಯಲ್ ಮ್ಯಾನ್ ಮೇಡ್ ಸೋರ್ಸಸ್ ಆಫ್ ಲೈಟ್. ನ್ಯಾಚುರಲ್ ಸೋರ್ಸ್ ಆಫ್ ಲೈಟ್ ಯಾವುದು ಅಂದರೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಸ್ಟಾರ್ಸ್ ಲೈಟ್. ಅಂದರೆ ನಿಮಗೆ ನೈಟಲ್ಲಿ ಸ್ಟಾರ್ಸಿಂದ ಲೈಟ್ ಇರುತ್ತಲ್ಲ, ಅದಕ್ಕೆ ನ್ಯಾಚುರಲ್ ಸೋರ್ಸಸ್ ಆಫ್ ಲೈಟ್. ಆಮೇಲೆ ಬೆಳಗ್ಗೆ ಹೊತ್ತು ನಿಮಗೆ ಸನ್, ದಟ್ಸ್ ಆಲ್ಸೋ ನ್ಯಾಚುರಲ್ ಸೋರ್ಸಸ್ ಆಫ್ ಲೈಟ್. ನೆಕ್ಸ್ಟ್ ಇಲ್ಲಿ ಲ್ಯಾಂಪ್ ಕೊಟ್ಟಿದ್ದಾರೆ. ಲ್ಯಾಂಪ್ ದಟ್ ಈಸ್ ಆರ್ಟಿಫಿಷಿಯಲ್ ಸೋರ್ಸಸ್ ಆಫ್ ಲೈಟ್. ದಿಸ್ ಇಸ್ ದ ಲ್ಯಾಂಪ್ ಯೂಸ್ ದ ಎಲೆಕ್ಟ್ರಿಸಿಟಿ. It's also made by man, right? This one lamp is a artificial source of light. Next we move on to next topic, transparent, translucent and opaque material. I think you already learned this, right, in your previous class. Means in 5th standard already you learned this transparent and translucent and opaque material. What is transparent object? The transparent object, it's allow the light through that object. That is called a transparent object. Translucent means some amount of light it's passed through. It's called a translucent object. And opaque, it cannot pass the light from that material, right? That is called opaque material. Light behaves differently when it passes through the different materials based on the way of light passes through them. We can classify materials into 3 broad categories: transparent, translucent and opaque. Let us study about them in the more detail. ಅಂದರೆ ಲೈಟನ್ನು ಅದು ಪಾಸ್ ಆಗುತ್ತಲ್ಲ, ಆ ಪಾಸ್ ಆಗುವಂಥ ಒಂದು ವೇ ಇಟ್ಕೊಂಡು ನಾವೇನು ಮಾಡ್ತೀವಿ, ಅದನ್ನು 3 ಕ್ಯಾಟಗರಿಯಾಗಿ ಡಿಫೈನ್ ಮಾಡ್ತೀವಿ. ಯಾವ್ಯಾವುದು? ಟ್ರಾನ್ಸ್ಪರೆಂಟ್, ಟ್ರಾನ್ಸ್ಲೂಸೆಂಟ್ ಆ್ಯಂಡ್ ಅಪೆಕ್ಯೂ ಮೆಟೀರಿಯಲ್ಸ್. ದ ಮೆಟೀರಿಯಲ್ ದಟ್ ಅಲೋ light to pass through without significant scattering or absorptions are called transparent material. ಅಂದರೆ ಲೈಟ್ನ ಯಾವುದೇ ತಡೆ ಇಲ್ದೇ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದ್ರ ಮೂಲಕ ಪಾಸ್ ಆಗೋವಂಥ ಒಂದು ಮೆಟೀರಿಯಲ್ನ ಏನಂತ ಕರಿತೀವಿ? ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ಸ್. ಟ್ರಾನ್ಸ್ಪರೆಂಟ್ ಅಂದರೆ ಯಾವುದಾದಿರುತ್ತೆ ಹೇಳಿ? ಈಗ ನೀವು ನಿಮ್ಮ ಬುಕ್ಕಿಗೆಲ್ಲ ರ್ಯಾಪರ್ ಹಾಕಿದ್ದೀರಾ, ಕೆಲವೇನಿದೆ ಅದು ಟ್ರಾನ್ಸ್ಪರೆಂಟ್ ಇದೆ. ಅಂದರೆ ಒಂದು ಕಡೆಯಿಂದ ನಿಮ್ಗೆ ಇನ್ನೊಂದು ಕಡೆ ಕಾಣುತ್ತಲ್ವ, ನಿಮ್ಮ ಬುಕ್ ಮೇಲ್ಗಡೆ ನೀವು ಹೆಸರು ಬರೆದಿರೋದೆಲ್ಲ ಕಾಣುತ್ತಲ್ವ, ಅದನ್ನು ಟ್ರಾನ್ಸ್ಪರೆಂಟ್ ಅಂತೀವಿ. ಅದು ಒಂದು ಎಕ್ಸಾಂಪಲು. ಆಮೇಲೆ ನಿಮ್ಮದು ನಿಮ್ಮ ಮನೆಯಲ್ಲಿ ವಿಂಡೋಗೆಲ್ಲ ಯೂಸ್ ಮಾಡಿರ್ತಾರಲ್ಲ ಗ್ಲಾಸ್, ಟ್ರಾನ್ಸ್ಪರೆಂಟ್ ಗ್ಲಾಸ್ ಯೂಸ್ ಮಾಡಿರ್ತಾರೆ, ಅದನ್ನು ಟ್ರಾನ್ಸ್ಪರೆಂಟ್ ಅಂತ ಹೇಳ್ತೀವಿ. ವಿ ವಿಲ್ ಬಿ ಏಬಲ್ ಟು ಸಿ ಥ್ರೂ ದೀಸ್ ಮೆಟೀರಿಯಲ್ಸ್ ವೆರಿ ಕ್ಲಿಯರ್ಲಿ. ಅಂದರೆ ನಮಗೇನಾಗುತ್ತೆ, ಆ ವಸ್ತುಗಳನ್ನ, ಟ್ರಾನ್ಸ್ಪರೆಂಟ್ ವಸ್ತುಗಳನ್ನ ಇಟ್ಕೊಂಡು ನಾವೇನು ಮಾಡ್ಬೋದು, ಕ್ಲಿಯರಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೋಡ್ಬೋದು. ಅದಕ್ಕೆ ನಾವೇಂತೀವಿ? ಟ್ರಾನ್ಸ್ಪರೆಂಟ್ ಅಂತೀವಿ. ಎಕ್ಸಾಂಪಲ್ ಆಫ್ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ ಆರ್ ಕ್ಲಿಯರ್ ಏರ್, ಕ್ಲಿಯರ್ ಗ್ಲಾಸ್, ಕ್ಲಿಯರ್ ವಾಟರ್, ಕ್ಲೀನ್ ವಾಟರ್, ಸಮ್ ಕೈಂಡ್ಸ್ ಆಫ್ ಪ್ಲಾಸ್ಟಿಕ್ ಆ್ಯಂಡ್ ಸೆಲೋಫಿನ್ ಪೇಪರ್. ಅಂದರೆ ಯಾವ್ದ್ಯಾವುದು? ಕ್ಲಿಯರ್ ಏರ್, ಕ್ಲಿಯರ್ ಗ್ಲಾಸ್, ಮೆಟೀರಿಯಲ್ ದಟ್ ಅಲೋ ಲೈಟ್ ಟು ಪಾಸ್ ಥ್ರೂ ದೆಮ್ but scatter or diffuse the light as it's passed through. That is, a parallel beam of light comes through in all direction are called translucent material. ಅಂದರೆ ಲೈಟ್ ಬೀಮ್ ಏನಾಗುತ್ತೆ, ಆ ಮೆಟೀರಿಯಲ್ ಮೇಲೆ ಬಿದ್ದಾಗ ಅದು ಸ್ಪ್ರೆಡ್ ಆಗುತ್ತೆ ಲೈಟು. ಅವಾಗ ಏನಾಗುತ್ತೆ, ನಮಗೆ ಅಲ್ಲಿರೋಂಥ ಫುಲ್ ಲೈಟು ಏನಾಗುತ್ತೆ, ಒಂದು ಕಡೆಗೆ ಪಾಸ್ ಆಗಲ್ಲ, ಅದು ಆ ಮೆಟೀರಿಯಲ್ ಥ್ರೂ ಪಾಸ್ ಆಗಲ್ಲ. ಅದಕ್ಕೇನಂತ ಕರಿತೀವಿ? ಟ್ರಾನ್ಸ್ಲೂಷನ್ ಮೆಟೀರಿಯಲ್ಸ್. ಅಂದರೆ ಫುಲ್ ಅಮೌಂಟ್ ಆಫ್ ಲೈಟ್ ಅದರಲ್ಲಿ ಪಾಸ್ ಆಗಲ್ಲ, ಅದನ್ನು ಏನಂತೀವಿ ನಾವು? ಟ್ರಾನ್ಸ್ಲೂಷೆಂಟ್ ಮೆಟೀರಿಯಲ್ ಅಂತ ಕರಿತೀವಿ. ದಟ್ ಈಸ್ ವೈ ಆ್ಯನ್ ಆಬ್ಜೆಕ್ಟ್ ಕ್ಯಾನಾಟ್ ಬಿ ಸೀನ್ ಕ್ಲಿಯರ್ಲಿ ಥ್ರೂ ಅ ಟ್ರಾನ್ಸ್ಲೂಷೆಂಟ್ ಮೆಟೀರಿಯಲ್. ಆ ಥರ ಇರೋದ್ರಿಂದ ಆ ಮೆಟೀರಿಯಲ್ ಏನಾಗುತ್ತೆ, ಎಲ್ಲ ಲೈಟ್ ಅದರಲ್ಲಿ ಪಾಸ್ ಆಗಲ್ಲ. ನೆಕ್ಸ್ಟ್ ಎಕ್ಸಾಂಪಲ್ ಆಫ್ ಟ್ರಾನ್ಸ್ಲೂಷೆಂಟ್ ಮೆಟೀರಿಯಲ್ಸ್ ಆರ್ ಬಟರ್ ಪೇಪರ್. ಬಟರ್ ಪೇಪರಲ್ಲಿ ನನಗೆ ಲೈಟು ಪಾಸ್ ಆಗೋದಿಲ್ಲ, ಎಲ್ಲ ಫುಲ್ ಲೈಟು ಪಾಸ್ ಆಗೋದಿಲ್ಲ. ಅಂದರೆ ಸಮ್ ಅಮೌಂಟ್ ಆಫ್ ಲೈಟ್ ಓನ್ಲಿ ಪಾಸ್ಡ್ ಇನ್ ದ ಟ್ರಾನ್ಸ್ಲೂಷೆಂಟ್ ಮೆಟೀರಿಯಲ್. ಫ್ರಾಸ್ಟೆಡ್ ಗ್ಲಾಸ್. ಫ್ರಾಸ್ಟೆಡ್ ಗ್ಲಾಸ್ ಅಂದರೆ ಮಂಜು ಮುಸ್ಕಿದ ಗ್ಲಾಸ್ ಇರುತ್ತಲ್ಲ, ಅದಕ್ಕೆ ಫ್ರಾಸ್ಟೆಡ್ ಗ್ಲಾಸ್ ಅಂತ ಕರಿತೀವಿ. ಅದರಲ್ಲೂ ಕೂಡ ಲೈಟು ಫುಲ್ ಅಮೌಂಟಲ್ಲಿ ಪಾಸ್ ಆಗಲ್ಲ. ಪೇಪರ್ ಶ್ರಿಮ್ಡ್ ವಿತ್ ಆಯಿಲ್. ಅಂದರೆ ಪೇಪರ್ ಮೇಲೆ ಆಯಿಲ್ ಹಾಕಿದರೆ ಅದರಲ್ಲೂ ಅಷ್ಟೇ
ಫುಲ್ ಲೈಟು ಪಾಸ್ ಆಗಲ್ಲ. ಆ್ಯಂಡ್ ಸ್ಮೋಕ್ ಗ್ಲಾಸ್, ಇದರಲ್ಲಿ ಲೈಟು ಇಷ್ಟು ಮೆಟೀರಿಯಲ್ಸಲ್ಲಿ ಏನಾಗುತ್ತೆ, ಗ್ಲಾಸು ಅಲ್ಲ ಲೈಟು ಪಾಸ್ ಆಗಲ್ಲ. ನೆಕ್ಸ್ಟು ಮೆಟೀರಿಯಲ್ ದಟ್ ಕಂಪ್ಲೀಟ್ಲಿ ಬ್ಲಾಕ್ ಲೈಟ್ ಆರ್ ಕಾಲ್ಡ್ ಅಪೆಕ್ಯೂ ಮೆಟೀರಿಯಲ್. ಅಂದರೆ ಕಂಪ್ಲೀಟಾಗಿ ಬ್ಲಾಕ್ ಮಾಡುತ್ತೆ ಇನ್ನು ಲೈಟ್ನ, ಒಂದು ಸ್ವಲ್ಪನೂ ಪಾಸ್ ಆಗೋಕ್ಕೆ ಬಿಡಲ್ಲ, ಅದನ್ನೇನಂತ ಕರಿತೀವಿ ನಾವು ಅಪೆಕ್ಯೂ ಮೆಟೀರಿಯಲ್. ವಿ ವಿಲ್ ನಾಟ್ ಬಿ ಏಬಲ್ ಟು ಸಿ ಥ್ರೂ these materials as at all. Example of opaque materials are metal, mud, cement, coal and wood. ಅಂದರೆ ಇಲ್ಲೇ ಕೊಟ್ಟಿದ್ದಾರೆ ಎಕ್ಸಾಂಪಲ್, ವುಡ್ಡಿಂದು ಒಂದು ಟೇಬಲ್ ಕೊಟ್ಟಿದ್ದಾರೆ. ಇದರಲ್ಲಿ ಏನಾಗುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನು ಲೈಟು ಪಾಸ್ ಆಗೋದಿಲ್ಲ. ಇದನ್ನೇನಂತ ಕರಿತೀವಿ ನಾವು ಅಪೆಕ್ಯೂ ಮೆಟೀರಿಯಲ್ ಅಂತ ಕರಿತೀವಿ. ಆ್ಯಂಡ್ ದ ವೆರಿ ಗುಡ್ ಎಕ್ಸಾಂಪಲ್ ಆಫ್ ಅಪೆಕ್ಯೂ ಮೆಟೀರಿಯಲ್ ಈಸ್ ಮಿರರ್. ಅಂದರೆ ಮಿರರಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನು ಲೈಟ್ ಪಾಸ್ ಆಗೋದಿಲ್ಲ. ನೀವು ಮಿರರಿಗೆ ಲೈಟ್ ಬಿಟ್ಟಾಗ ಏನಾಗುತ್ತೆ, ಅದು ರಿಫ್ಲೆಕ್ಟ್ ಆಗುತ್ತಲ್ವಾ. ಐ ಥಿಂಕ್ ಯು ಆಲ್ ಅಬ್ಸರ್ವ್ ದ್ಯಾಟ್. ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದರ ಎದುರುಗಡೆ ಇರೋವಂಥದ್ದು ನಿಮಗೆ ಏನು ಕಾಣೋದಿಲ್ಲ. ಅದಕ್ಕೆ ಅಪೆಕ್ಯೂ ಮೆಟೀರಿಯಲ್ಗೆ ಗುಡ್ ಎಕ್ಸಾಂಪಲ್ ಈಸ್ ದ್ಯಾಟ್ ಮಿರರ್, ರೈಟ್. ನೆಕ್ಸ್ಟ್ ಟಾಪಿಕ್, ದಟ್ ಪ್ರೊಪೊಗೇಷನ್ ಆಫ್ ಲೈಟ್. ವಾಟ್ ಈಸ್ ಪ್ರೊಪೊಗೇಷನ್? ಪ್ರೊಪೊಗೇಷನ್ ಈಸ್ ನಥಿಂಗ್ ಬಟ್ ಅ ವೇವ್. ಅಂದರೆ ಒಂದು ಲೈಟಿಂದು ವೇವ್ ಇರುತ್ತಲ್ಲ, ಅದನ್ನು ನಾವಂತ ಏನಂತೀವಿ, ಪ್ರೊಪೊಗೇಷನ್ ಅಂತ ಕರಿತೀವಿ. ಯೂಶ್ವಲಿ ಲೈಟ್ ಟ್ರಾವೆಲ್ ಇನ್ ಅ ಸ್ಟ್ರೈಟ್ ಲೈನ್. ವೆನ್ ವಿ ವಾಂಟ್ ಟು represent the propagation of light with a diagram, we represent it with the help of rays and beams. ಅಂದರೆ ಲೈಟನ್ನು ನಾವು ಎರಡು ಥರ ಡಿವೈಡ್ ಮಾಡ್ತೀವಿ, ರೇಸ್ ಆ್ಯಂಡ್ ಬೀಮ್ಸ್. ಅಂದರೆ ರೇಸ್ ಅಂದರೆ ದ ರೇ, ಅ ರೇ ಈಸ್ ಅ ಲೈನ್ ವಿತ್ ಆ್ಯನ್ ಆ್ಯರೋ ದಟ್ ಶೋಸ್ ದ ಡೈರೆಕ್ಷನ್ ಆಫ್ ದ ಪ್ರೊಪಗೇಷನ್ ಆಫ್ ಲೈಟ್ ಆ್ಯಂಡ್ ಸಚ್ ಅ ಡಯಾಗ್ರಾಮ್ ಈಸ್ ಕಾಲ್ಡ್ ಅ ರೇ ಡಯಾಗ್ರಾಮ್. ಅಂದರೆ ಹೇಗಿರುತ್ತೆ ಅಂದರೆ, ರೇ ಅಂದರೆ ಒಂದು ಸಿಂಗಲ್ ಡೈರೆಕ್ಷನ್ನಲ್ಲಿ ಇರುತ್ತೆ, ಅದನ್ನು ಏನಂತ ಕರಿತೀವಿ, ರೇ ಅಂತ ಕರಿತೀವಿ. ಒಂದೇ ಸ್ಟ್ರೈಟ್ ಲೈನಲ್ಲಿ ಏನು ಲೈಟ್ ಪಾಸ್ ಆಗೋದನ್ನು ನಾವು ರೇ ಅಂತ ಕರಿತೀವಿ. ನೆಕ್ಸ್ಟ್ ಬೀಮ್, ಅ ಗ್ರೂಪ್ ಆಫ್ ಲೈಟ್ ರೇಸ್ ಮೂವಿಂಗ್ ಇನ್ ಅನ್ ಆರ್ಗನೈಸ್ಡ್ ಮ್ಯಾನರ್ ಈಸ್ ಕಾಲ್ಡ್ ಅ ಬೀಮ್ ಆಫ್ ಲೈಟ್. ಬೀಮ್ ಆಫ್ ಲೈಟ್ ಅಂದರೆ ಗ್ರೂಪ್ ಆಫ್ ರೇಸ್. ಅಂದರೆ ರೇಸ್ ಒಂದಕ್ಕಿಂತ ಜಾಸ್ತಿ ಇರುತ್ತಲ್ವ, ಆ ರೇಸ್ನ ನಾವೇನಂತ ಕರಿತೀವಿ, ಬೀಮ್ ಆಫ್ ಲೈಟ್ಸ್ ಅಂತ ಕರಿತೀವಿ. ಇದನ್ನು ಏನಾಗುತ್ತೆ, ಒಂದು ರೇ ಇರಲ್ಲ, ಅದರಲ್ಲಿ ತುಂಬ ರೇಸ್ ಇರೋದನ್ನು, ಆ ರೇಸ್ ಆಫ್ ಗ್ರೂಪ್ಸ್ನೇನಂತೀವಿ ನಾವು ಬೀಮ್ ಅಂತ ಕರಿತೀವಿ. ದ ಪ್ರಾಪರ್ಟಿ ಆಫ್ ಲೈಟ್ ಆಫ್ ಟ್ರಾವೆಲಿಂಗ್ ಇನ್ ಸ್ಟ್ರೈಟ್ ಲೈನ್ ಎಕ್ಸ್ಪ್ಲೈನ್ ಮೆನಿ ಇಂಟ್ರೆಸ್ಟಿಂಗ್ phenomena related to light, such as a formation of shadows by opaque object and the formation of image in a phenol camera. ಚಾಪ್ಟರ್ ಅಲ್ಲಿ ಏನೇನು ಕಲ್ತ್ವಿ ಅಂದರೆ, ಲ್ಯೂಮಿನಸ್ ಆ್ಯಂಡ್ ನಾನ್ ಲ್ಯೂಮಿನಸ್ ಆಬ್ಜೆಕ್ಟ್ಸ್ ಕಲ್ತ್ವಿ. ಆಮೇಲೆ ಸೋರ್ಸಸ್ ಆಫ್ ಲೈಟ್ಸ್, ನೆಕ್ಸ್ಟ್ ಟ್ರಾನ್ಸ್ಪರೆಂಟ್, ಟ್ರಾನ್ಸ್ಲೂಸೆಂಟ್ ಆ್ಯಂಡ್ ಅಪೆಕ್ಯೂ ಮೆಟೀರಿಯಲ್ ಯಾವ ಥರ ಇರುತ್ತೆ ಅನ್ನೋದನ್ನು ಓದಿದ್ವಿ. ನೆಕ್ಸ್ಟು ಪ್ರಾಪಗೇಷನ್ ಆಫ್, ಅದರಲ್ಲಿ ರೇಸ್ ಆ್ಯಂಡ್ ಬೀಮ್ ಅನ್ನೋದನ್ನು ಓದಿದ್ವಿ. ನೆಕ್ಸ್ಟ್ ಟಾಪಿಕ್ಕು ಶ್ಯಾಡೋಸ್. ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.